ಇವಾಗ ಈ ರೆಕ್ಟಾಂಗಲ್ದು ಏರಿಯಾ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳ್ತೀನಿ. ಇಲ್ಲೊಂದು ರೆಕ್ಟಾಂಗಲ್ ಕೊಟ್ಟವ್ರೆ. ಇದರಲ್ಲಿ ಈ ಸೈಡು 1 ಯೂನಿಟ್ಟು, ಈ ಸೈಡ್ 2 ಯೂನಿಟ್ಟು. ಈ ಸೈಡು 1 ಯೂನಿಟ್ ಆಗಿರೋದ್ರಿಂದ ಅದ್ರ ಆಪೋಸಿಟ್ ಸೈಡು ಇದು 1 ಯೂನಿಟ್ ಆಗಿರ್ತದೆ. ಈ ಸೈಡ್ 2 ಯೂನಿಟ್ ಆಗಿರೋದ್ರಿಂದ ಅದ್ರ ಆಪೋಸಿಟ್ ಸೈಡು 2 ಯೂನಿಟ್ ಆಗಿರ್ತದೆ. ಇವಾಗ ಈ ರೆಕ್ಟಾಂಗಲ್ದು ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಏರಿಯಾ ಆಫ್ ರೆಕ್ಟಾಂಗಲ್ ಅಂದರೆ ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತ್ ಅಂತ ಮಾಡಬೇಕು. ಅವಾಗ ಯಾವ ಥರ ಮಾಡ್ಬೋದು? ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತ್ ಅಂದರೆ ಇದು ಲೆಂತು ಅದು 1 ಯೂನಿಟ್ಟು ಟೈಮ್ಸ್ ಆಫ್ ಇದು ಬ್ರೆಡ್ತು ಅದು 2 ಯೂನಿಟ್ಟು. 1 ಟೈಮ್ಸ್ ಆಫ್ 2 ಅಂದರೆ 1 2 2 ಸ್ಕ್ವೇರ್ ಯೂನಿಟ್ಟು ಈ ರೆಕ್ಟಾಂಗಲ್ದು ಟೋಟಲ್ ಏರಿಯಾ. ಆಮೇಲೆ ಇನ್ನೊಂದು ಈ ರೆಕ್ಟಾಂಗಲಲ್ಲಿ ಏನಂತ ಕೊಟ್ಟವ್ರೆ, ಈ ಸೈಡ್ ಲೆಂತು 1 ಯೂನಿಟ್ ಅಂತ ಕೊಟ್ಟವ್ರೆ. ಆಮೇಲೆ ಈ ಸೈಡು 3 ಯೂನಿಟ್ ಅಂತ ಕೊಟ್ಟವ್ರೆ. ಇವಾಗ ಇದ್ರದ್ದು ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಇದ್ರದ್ದು ಏರಿಯಾ ಯಾವ ಥರ ಕಂಡುಹಿಡಿಯೋದು? ಸೇಮು, ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತು. ಈ ಸೈಡ್ ಲೆಂತ್ 1 ಯೂನಿಟ್ ಆಗಿರೋದ್ರಿಂದ ಇದ್ರ ಆಪೋಸಿಟ್ ಸೈಡು 1 ಯೂನಿಟ್ ಆಗಿರ್ತದೆ. ಈ ಸೈಡ್ ಲೆಂತ್ 3 ಯೂನಿಟ್ ಆಗಿರೋದ್ರಿಂದ ಅದ್ರ ಆಪೋಸಿಟ್ ಸೈಡು 3 ಯೂನಿಟ್ ಆಗಿರ್ತದೆ. ಇಲ್ಲಿ ಇವಾಗ ಇದು ಲೆಂತು ಇದು ಬ್ರೆಡ್ತು, ಹಂಗಾಗಿ ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತ್ ಅಂದರೆ 1 ಟೈಮ್ಸ್ ಆಫ್ 3, 1 3 3 3 ಸ್ಕ್ವೇರ್ ಯೂನಿಟ್ಟು ಈ ರೆಕ್ಟಾಂಗಲ್ದು ಟೋಟಲ್ ಏರಿಯಾ. ಅದೇ ಥರ ಇನ್ನೊಂದು ರೆಕ್ಟಾಂಗಲ್ ತಗೋಬೇಕು. ಈ ರೆಕ್ಟಾಂಗಲಲ್ಲಿ ಏನಂತ ಕೊಟ್ಟವ್ರೆ, ಈ ಸೈಡ್ ಲೆಂತ್ 1 ಯೂನಿಟ್ಟು, ಈ ಸೈಡ್ ಲೆಂತ್ 5 ಯೂನಿಟ್ ಅಂತ ಕೊಟ್ಟವ್ರೆ. ಇದ್ರದ್ದು ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಏರಿಯಾ ಅಂದ್ರೇನು? ಸೇಮ್ ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತ್ ಅಂತ ಮಾಡಬೇಕು. ಈ ಸೈಡ್ ಲೆಂತ್ 1 ಯೂನಿಟ್ ಆಗಿರೋದ್ರಿಂದ ಇದ್ರ ಆಪೋಸಿಟ್ ಸೈಡು 1 ಯೂನಿಟ್ಟು. ಈ ಸೈಡ್ 5 ಯೂನಿಟ್ ಆಗಿರೋದ್ರಿಂದ ಅದ್ರ ಆಪೋಸಿಟ್ ಸೈಡು 5 ಯೂನಿಟ್ ಆಗಿರ್ತದೆ. ಈಗ ಲೆಂತ್ ಅಂದರೆ ಇದು ಲೆಂತು 1 ಯೂನಿಟ್ಟು ಟೈಮ್ಸ್ ಆಫ್ ಇದು ಬ್ರೆಡ್ತು 5 ಯೂನಿಟ್ಟು. 1 ಟೈಮ್ಸ್ ಆಫ್ 5 ಅಂದರೆ 5 ಯೂನಿಟ್ಟು. 5 ಸ್ಕ್ವೇರ್ ಯೂನಿಟ್ಟು ಈ ರೆಕ್ಟಾಂಗಲ್ದು ಟೋಟಲ್ ಏರಿಯಾ. ಅದೇ ಥರ ಇವಾಗ ಇನ್ನೊಂದು ರೆಕ್ಟಾಂಗಲ್ ಕೊಟ್ಟವ್ರೆ. ಈ ರೆಕ್ಟಾಂಗಲಲ್ಲಿ ಏನಂತ ಕೊಟ್ಟವ್ರೆ, ಈ ಸೈಡ್ ಲೆಂತ್ 1 ಯೂನಿಟ್ಟು, ಈ ಸೈಡ್ ಲೆಂತ್ 7 ಯೂನಿಟ್ಟು. ಇದ್ರದ್ದು ಏರಿಯಾ ಕಂಡುಹಿಡಿಬೇಕೆಷ್ಟು ಅಂತ. ಯಾವ ಥರ? ಈ ಸೈಡ್ ಲೆಂತ್ 1 ಯೂನಿಟ್ ಆಗಿದ್ರೆ ಈ ಸೈಡ್ ಲೆಂತ್ 1 ಯೂನಿಟ್ಟು, ಈ ಸೈಡ್ ಲೆಂತ್ 7 ಯೂನಿಟ್ ಆಗಿದ್ರೆ ಅದ್ರ ಆಪೋಸಿಟ್ ಸೈಡು 7 ಯೂನಿಟ್ ಆಗಿರ್ತದೆ. ಏರಿಯಾ ಆಫ್ ರೆಕ್ಟಾಂಗಲ್ ಅಂದರೆ ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತು. ಇಲ್ಲಿದು ಲೆಂತು 1 ಯೂನಿಟ್ಟು ಟೈಮ್ಸ್ ಆಫ್ ಇದು ಬ್ರೆಡ್ತು ಅದು 7 ಯೂನಿಟ್ಟು. 1 7 7 7 ಸ್ಕ್ವೇರ್ ಯೂನಿಟ್ಟು ಈ ರೆಕ್ಟಾಂಗಲ್ದು ಟೋಟಲ್ ಏರಿಯಾ. ಅದೇ ಥರ ಇನ್ನೊಂದು ರೆಕ್ಟಾಂಗಲ್ ಕೊಟ್ಟವ್ರು. ಇದರಲ್ಲಿ ಈ ರೆಕ್ಟಾಂಗಲಲ್ಲಿ ಏನಂತ ಕೊಟ್ಟವ್ರೆ, ಈ ಸೈಡ್ ಲೆಂತ್ 1 ಯೂನಿಟ್ಟು, ಈ ಸೈಡ್ ಲೆಂತ್ 10 ಯೂನಿಟ್ಟು. ಇದ್ರದ್ದು ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಈ ಸೈಡ್ 1 ಯೂನಿಟ್ ಆಗಿದ್ರೆ ಅದ್ರ ಆಪೋಸಿಟ್ ಸೈಡು 1 ಯೂನಿಟ್ ಆಗಿರ್ತದೆ. ಈ ಸೈಡ್ 10 ಯೂನಿಟ್ ಆಗಿದ್ರೆ ಅದ್ರ ಆಪೋಸಿಟ್ ಸೈಡು 10 ಯೂನಿಟ್ ಆಗಿರ್ತದೆ. ಏರಿಯಾ ಆಫ್ ರೆಕ್ಟಾಂಗಲ್ ಅಂದರೆ ಲೆಂತ್ ಟೈಮ್ಸ್ ಆಫ್ ಬ್ರೆಡ್ತು. ಅದೇ ಥರ ಇದು ಲೆಂತು 1 ಯೂನಿಟ್ಟು ಟೈಮ್ಸ್ ಆಫ್ ಇದು ಬ್ರೆಡ್ತು ಅದು 10 ಯೂನಿಟ್ಟು. 1 10 10 ಆಯಿತು. 10 ಸ್ಕ್ವೇರ್ ಯೂನಿಟ್ಟು ಈ ರೆಕ್ಟಾಂಗಲ್ದು ಟೋಟಲ್ ಏರಿಯಾ. ಅದೇ ಥರ ಇನ್ನೊಂದು ರೆಕ್ಟಾಂಗಲ್ ಕೊಟ್ಟಿರ್ತೀನಿ. ಇದ್ರದ್ದು ಏರಿಯಾ ಕಂಡುಹಿಡಿದ್ಬಿಟ್ಟು ಕಮೆಂಟ್ಸಲ್ಲಿ ಹೇಳಿ. ಯಾವುದು ಅಂದರೆ ಈ ಸೈಡ್ ಲೆಂತ್ 1 ಯೂನಿಟ್ಟು, ಈ ಸೈಡ್ ಲೆಂತ್ 11 ಯೂನಿಟ್ಟು. ಇದ್ರದ್ದು ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ಈ ಸೈಡು 1 ಯೂನಿಟ್ ಆಗಿರ್ತದೆ, ಇದ್ರ ಆಪೋಸಿಟ್ ಸೈಡ್ ಇದು ಅದ್ರದ್ದು 11 ಯೂನಿಟ್ ಆಗಿರ್ತದೆ. ಬಾಯ್.